ಇದು ಕ್ರಿಕೆಟ್ ಪ್ರೇಮಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಸ್ಪೀಡ್ ಬೌಲರ್ಗೆ ಸೇರಿದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಸ್ಪೀಡ್ ಬೌಲರ್ಗೆ ಹೀಗೆ ಮಾಡಿದರೆ ರಿಟೈರ್ಮೆಂಟ್ ಫಿಕ್ಸು. ನ್ಯೂಜಿಲೆಂಡ್ ಸ್ಪೀಡ್ ಬೌಲರ್ ಹೀಗೆ ಹೇಳಿದ್ಯಾಕೆ? BCCIಗೆ ಖಡಕ್ ಎಚ್ಚರಿಕೆ ಕೊಟ್ಟ ಶೇನ್ ಬಾಂಡ್. ಹಾಗಾದರೆ ಯಾಕೆ ಆ ಮಾತನ್ನು ಹೇಳಿದ್ರು? ನ್ಯೂಜಿಲೆಂಡ್ ಮಾಜಿ ವೇಗದ ಬೌಲರ್ ಶೇನ್ ಬಾಂಡ್ ಅವರು ಹಿಂಗೆ ಯಾಕಂದ್ರು? BCCIಗೆ ಖಡಕ್ ಎಚ್ಚರಿಕೆ ಕೊಟ್ಟ ಶೇನ್ ಬಾಂಡ್. ನ್ಯೂಜಿಲೆಂಡ್ ಮಾಜಿ ವೇಗದ ಬೌಲರ್ ಶೇನ್ ಬಾಂಡ್, ವೇಗದ ಬೌಲರ್. ಸೊ ಹೀಗೆ ಯಾಕಂದ್ರು ಇದು ಕ್ರಿಕೆಟ್ ಪ್ರೇಮಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ನೋಡಬೇಕಾದಂತಹ ಸ್ಟೋರಿ. ಸ್ಪೀಡ್ ಬೌಲರ್ ಹೀಗೆ ಯಾಕೆ ಹೇಳಿದ್ರು? ಹಾಗಾದರೆ ಬುಮ್ರಾ ಮೇಲೆ ಆತಂಕ ವ್ಯಕ್ತಪಡಿಸಿದಂತಹ ಶೇನ್ ಬಾಂಡ್, ಈ ರೀತಿ ನಡೆದರೆ ಬುಮ್ರಾ ನಿವೃತ್ತಿ ಫಿಕ್ಸ್ ಅಂತೆ. ವೇಗದ ಬೌಲರನ್ನ ಕಾಯ್ದುಕೊಳ್ಳಿ ಎಂದ ಶೇನ್. ಹಾಗಾದರೆ ಆ ಮಾತು ಬಂದಿದ್ಯಾಕೆ? ಬುಮ್ರಾ ಮೇಲೆ ಆತಂಕ ವ್ಯಕ್ತಪಡಿಸಿದಂತಹ ಶೇನ್, ಈ ರೀತಿ ನಡೆದರೆ ಬುಮ್ರಾ ನಿವೃತ್ತಿ ಆಗೋದಂತೂ ಫಿಕ್ಸು. ನಿವೃತ್ತಿ ಪಡೆದುಕೊಳ್ಳೋದಲ್ಲ, ನಿವೃತ್ತಿ ಆಗಬೇಕಾದ ಅನಿವಾರ್ಯ ಬರ್ಬೋದು ಅಂತ. ವೇಗದ ಬೌಲರನ್ನು ಕಾಯ್ದುಕೊಳ್ಳಿ ಎಂದ ಶೇನ್. ಈಗಾಗಲೇ ಬೆನ್ನು ನೋವಿನಿಂದ ಬಳಲ್ತಾ ಇರ್ತಕ್ಕಂತಹ ಶೇನ್, ಬುಮ್ರಾ ಮೇಲೆ ಆತಂಕ ವ್ಯಕ್ತಪಡಿಸಿರ್ತಕ್ಕಂತಹ ಶೇನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡಿದ್ರೆ ರಿಟೈರ್ಡ್ ಆಗೋದಂತೂ ಪಕ್ಕಾ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾಕೆ ಹೀಗಂದ್ರು? ವೇಗದ ಬೌಲರ್ನ ಕಾಯ್ದುಕೊಳ್ಳಿ ಎಂದ ಶೇನ್. ಈಗಾಗಲೇ ಬೆನ್ನು ಕೈ ನೋವಿನಿಂದ ಬಳಲ್ತಿರ್ತಕ್ಕಂತಹ ಬುಮ್ರಾ ಈಗ ರಿಟೈರ್ಡ್ ಆಗ್ತಾರ? ಹಿಂಗೆ ನಡೆದರೆ ರಿಟೈರ್ಡ್ ಆಗ್ತಾರೆ ಎನ್ನುವಂತಹ ಎಚ್ಚರಿಕೆಯೂ ಕೂಡ ಅವರನ್ನು ಕಾಡ್ತಾ ಇದೆ. ಆ ಆತಂಕವೂ ಕೂಡ ಕಾಡ್ತಾ ಇದೆ. ಈಗಾಗಲೇ ಬೆನ್ನು ಮತ್ತು ಕೈ ನೋವಿನಿಂದ ಬಳಲ್ತಾ ಇರ್ತಕ್ಕಂತಹ ಬುಮ್ರಾ, ಆತನಿಗೆ ರೆಸ್ಟ್ ಸಿಗದಿದ್ದರೆ ಬುಮ್ರಾ ನಿವೃತ್ತಿ ಜೀವನವೇ ಕೊನೆಯಾಗುತ್ತೆ. ಕೈ ಮತ್ತು ಕಾಲು ಮತ್ತು ಸೊಂಟ ಸರಿ ಇಲ್ದಲೇ ಇದ್ದರೆ ಬ್ಯಾಟ್ ಹೆಂಗೆ ಹಿಡಿಯೋದು, ಬಾಲ್ನ ಹೆಂಗೆ ಹೊಡೆಯೋದು? ಹೌದಲ್ವಾ? ಆತನಿಗೆ ರೆಸ್ಟ್ ಸಿಗದಿದ್ದರೆ ಬುಮ್ರಾ ವೃತ್ತಿ ಜೀವನವೇ ಕೊನೆಗೊಳ್ಳುತ್ತೆ. ಬುಮ್ರಾ ಕೆಲಸದ ಹೊರೆ ಕಮ್ಮಿ ಮಾಡಬೇಕೆಂದ ಶೇನ್. ಜಸ್ಪ್ರೀತ್ ಬುಮ್ರಾ ಇನ್ನು ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. 2025 IPLಗೆ ಬುಮ್ರಾ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ.